ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಕ್ಸೆಲ್ ಟ್ರೆಂಡ್ ಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕಾಶಿನ. ಫ್ರೆಂಡ್ಸ್, ಇವತ್ತು ಮತ್ತೆ ನಿನ್ನೆ ಮಾರ್ಕೆಟು ಸ್ವಲ್ಪ ಚೇತರಿಕೆ ಕಾಣಿಸ್ತು. ಸ್ವಲ್ಪ ಅಪ್ ಟ್ರೆಂಡಲ್ಲಿ ಇತ್ತು. ಈ ಅಪ್ ಟ್ರೆಂಡಲ್ಲಿ ಎಷ್ಟೋ ಸ್ಟಾಕ್ಸು 8%, 5%, 10%, ಇಂಡಿವಿಜುವಲ್ ಸ್ಟಾಕ್ಸು 12% ಎಲ್ಲ ಮೂಮೆಂಟಮ್ನ ಕೊಟ್ಟಿದೆ. ಅಂದರೆ ಒಂದು 8%, 10% ಮೇಲಕ್ಕೆ ಹೋಗಿದೆ. ಸೊ ಈ ಅಪ್ ಟ್ರೆಂಡ್ನ ಅಂದರೆ 8%, 10% ಎರಡೇ ದಿನದಲ್ಲಿ ಮೇಲಕ್ಕೆ ಹೋಯ್ತಲ್ಲ, ಇದನ್ನ ನಾನೇನಾದರೂ ಕ್ಯಾಚ್ ಮಾಡ್ಬೋದಾಗಿತ್ತಾ? ಈ ಮೊಮೆಂಟಮ್ಮು ನಾನು ಯಾವುದಾದ್ರೂ ಒಂದು ಇಂಡಿಕೇಟರ್ನ ಯೂಸ್ ಮಾಡಿಕೊಂಡು ಅಥವಾ ಒಂದು ಟೆಕ್ನಿಕಲ್ ಚಾರ್ಟ್ಸ್ನ ನೋಡಿ ಕ್ಯಾಚ್ ಮಾಡ್ಬೋದಾಗಿತ್ತಾ ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗೋಸ್ಕರ. ಈ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ಇವತ್ತು ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ಇರುವಂತಹ ಸ್ಟಾಕ್ಸ್ ಯಾವ್ದಾವ್ದು ಮೇಲಕ್ಕೆ ಹೋಗಿದೆ ಅದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಪಾಲಿಸಿ ಬಜಾರು ಇವತ್ತು 7% ಮೇಲಕ್ಕೆ ಹೋಯ್ತು. ಮ್ಯಾಕ್ಸ್ ಹೆಲ್ತ್ 7% ಆಲ್ಮೋಸ್ಟ್. ಹುಡ್ಕೋ 6.6%, ಪ್ರೆಸ್ಟೀಜು 6%, ಕ್ಯಾಂಪ್ಸು 6%, BSC 6%, ತಿತಾಗರ್ ಆಲ್ಮೋಸ್ಟ್ 6%, ಏಂಜಲ್ ಒನ್ ಆಲ್ಮೋಸ್ಟ್ 6%. ಸೊ ಇದೆಲ್ಲ ನೋಡಿದಾಗ ಏನಂತ ಅನ್ಸುತ್ತೆ ಅಂತಂದ್ರೆ, ನಾನು ನಿನ್ನೆ ಬೈ ಮಾಡಿಬಿಟ್ಟಿದ್ರೆ 7% ಬಂದಿರೋದು, ಅಥವಾ ನಾನು ಮೊನ್ನೆ ಬೈ ಮಾಡಿದ್ರೆ 10% ಬಂದ್ಬಿಟ್ಟಿರೋದು. ಸೊ ಈ ತರ ಸಾಧ್ಯ ಇದೆಯಾ ಅಂತಂದ್ರೆ ಹೌದು, ಸಾಧ್ಯ ಇದೆ. ಯಾವಾಗ ಸಾಧ್ಯ ಇದೆ ಅಂತಂದ್ರೆ ನಾವೊಂದು ಚಾರ್ಟ್ ಪ್ಯಾಟ್ರನ್ ನ ಫಾಲೋ ಮಾಡಿದಾಗ ಸಾಧ್ಯ ಇದೆ. ಸೊ ಹಾಗಾದ್ರೆ ನಾವು ಯಾವ ಚಾರ್ಟ್ ಪ್ಯಾಟ್ರನ್ ನ ಫಾಲೋ ಮಾಡಬೇಕು? ಈ ತರ ಒಂದು ಟ್ರೆಂಡ್ ನ ನಾವು ಕ್ಯಾಚ್ ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು ಅಂತ ನೀವೇನಾದ್ರು ನೋಡ್ತಾ ಇದ್ರೆ ನೋಡಿ, ನನ್ನ ಹಿಂದಿನ ವಿಡಿಯೋದಲ್ಲಿ ಒಂದು ಸ್ವಿಂಗ್ ಟ್ರೇಡಿಂಗ್ ಸೆಟಪ್ ಐಡೆಂಟಿಫೈ ದ ಬೆಸ್ಟ್ ಬೈಯಿಂಗ್ ಝೋನ್ ಅಂತ ಒಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದೆ. ಸೊ ಇದರಲ್ಲಿ ಒಂದು ಬೆಸ್ಟ್ ಬೈಯಿಂಗ್ ಝೋನ್ ಅನ್ನೋದನ್ನ ನಾವು ವೀಕ್ಲಿ ಚಾರ್ಟಲ್ಲಿ ಐಡೆಂಟಿಫೈ ಮಾಡಿ ಅದನ್ನ ನಾವು ಡೇ ಚಾರ್ಟಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತಲೂ ಹೇಳಿದೆ. ಸೊ ಹಾಗಾದ್ರೆ ಈ ಸ್ಟಾಕ್ಸು ಇವಾಗ ಏನು ನಾನು ತೋರಿಸ್ತಾ ಇದ್ದೀನಿ, ಈ ಸ್ಟಾಕ್ಸು ಅದೇ ಝೋನಲ್ಲಿ ಇತ್ತಾ? ಸೊ ಆ ಝೋನಲ್ಲಿ ಇತ್ತು ಅಂತಂದ್ರೆ ನಮಗೆ ಇವತ್ತು ಎಂಟ್ರಿ ಬಂದಿತ್ತಾ, ಅಥವಾ ನಿನ್ನೆ ಬಂದಿತ್ತಾ, ಮೊನ್ನೆ ಬಂದಿತ್ತಾ ಅಂತ ನೋಡ್ಕೊಂಡ್ರೆ ನಮಗೆ ಒಂದು 7%, 8% ಎರಡೇ ದಿನದಲ್ಲಿ, 3 ದಿನದಲ್ಲಿ ಏನು ಅಪ್ ಆಗುತ್ತೆ, ಅವಾಗ ನಾವು ಆ ಪ್ರೋಸೆಸ್ ಅಲ್ಲಿ ಇದ್ರೆ ನಾವು ಆ ಟ್ರೇಡ್ ನ ಕ್ಯಾಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾದ್ರೆ ಒಂದೊಂದೇ ಚಾರ್ಟ್ ನ ನೋಡ್ಕೊಂಡು ಬರೋಣ. ನೋಡಿ, ಇದು ಪಾಲಿಸಿ ಬಜಾರ್ನ ಚಾರ್ಟು. ಪಾಲಿಸಿ ಬಜಾರ್ನ ಚಾರ್ಟ್ ನಾನು ಎಲ್ಲಿವರೆಗೂ ತಗೊಂಡಿದ್ದೀನಿ ಅಂತಂದ್ರೆ ಇದು ವೀಕ್ಲಿಯ ಚಾರ್ಟು. ಇದು ಡಿಸೆಂಬರ್ ವರೆಗೂ ತೋರಿಸ್ತಾ ಇದ್ದೀನಿ ನನಗೆ. ನೋಡಿ, ಈಗ ಏನು ಅಂತಂದ್ರೆ ಇಲ್ಲಿ ಬೈಯಿಂಗ್ ಝೋನ್ ಎಲ್ಲಿ ಕ್ರಿಯೇಟ್ ಆಗಿದೆ ಈ ವೀಕ್ಲಿ ಚಾರ್ಟ್ ಅಲ್ಲಿ ಅಂತಂದ್ರೆ ನೋಡಿ, ಇಲ್ಲಿ ಈ ಟೈಮಲ್ಲಿ ಒಂದು ಬೈಯಿಂಗ್ ಝೋನ್ ಕ್ರಿಯೇಟ್ ಆಗಿದೆ. ಸೊ ಈ ಬೈಯಿಂಗ್ ಝೋನ್ ಆದ್ಮೇಲೆ ಇಲ್ಲಿ ಡೇ ಚಾರ್ಟ್ ನ ನಾವು ನೋಡ್ಕೊಂಡು ಬೈನ ತಗೊಂಡ್ರೆ ನೆಕ್ಸ್ಟ್ ಒಂದು ನಮ್ಗೆ 3-4 ವಾರದಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಇದು ಯಾವುದೋ ಒಂದು ವಾರದಲ್ಲಿ ಒಂದು 7%, 8% ಮೇಲಕ್ಕೆ ಹೋಗಿದೆಯಲ್ಲ. ಸೊ ಈ ತರ ನಮ್ಗೆ ಬೈಯಿಂಗ್ ಝೋನ್ ಕ್ರಿಯೇಟ್ ಆಗಿ ನಾವು ಈ ಪ್ರೋಸೆಸ್ ನ ಫಾಲೋ ಮಾಡ್ತಾ ಇದ್ದು ನಾವು 7%, 8% ಕ್ಯಾಚ್ ಮಾಡ್ಬೋದಾ ಅಂತಂದ್ರೆ ಈ ತರ ಬೈಯಿಂಗ್ ಝೋನ್ ನ ನಾವು ಐಡೆಂಟಿಫೈ ಮಾಡಿ ಆಮೇಲೆ ನಾವು ಡೇ ಚಾರ್ಟ್ ನೋಡಿ ಅದನ್ನ ಎಕ್ಸಿಕ್ಯೂಟ್ ಮಾಡ್ಕೊಂಡಿದ್ರೆ ಮಾತ್ರ ಇವತ್ತೇನು 7% ಹೋಗಿದೆ ಆ ತರ ಒಂದು ಮೂಮೆಂಟಮ್ನ ನಾವು ಕ್ಯಾಚ್ ಮಾಡ್ಬೋದು. ಪ್ರತಿ ಸಲ 7%, 8% ಮೇಲಕ್ಕೆ ಹೋದಾಗ್ಲೂ ನಾನು ಟ್ರೇಡ್ ತೊಗೊಬೇಕಾಯ್ತು, ನಾನು ಬೈ ಮಾಡಬೇಕಾಗಿತ್ತು, ಹಿಂದಿನ ದಿನ ಬೈ ಮಾಡಬೇಕಾಗಿತ್ತು ಅಂತ ನಿಮ್ಗೆ ಏನಾದ್ರು ಮೈಂಡಲ್ಲಿ ಇತ್ತು ಅಂದರೆ ಅದು 100% ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಆಗೋಗಿದ್ದಾದ್ಮೇಲೆ 7%, 8% ಮೇಲಕ್ಕೆ ಹೋಗಿದ್ದಾದ್ಮೇಲೆ ನೀವು ತೊಗೊಬೇಕಾಯ್ತು ಅಂತ ಅನ್ಸುತ್ತೆ. ಆದರೆ ಅವತ್ತು ಯಾಕೆ ತೊಗೊಳ್ಳಲ್ಲ ಅಂತಂದರೆ ನಿಮ್ಮ ಹತ್ರ ಒಂದು ಸ್ಟ್ರಾಂಗ್ ಆಗಿರೋವಂಥ ಒಂದು ಮೆಥಡ್ ಇರಲ್ಲ. ಸೊ ನೀವೊಂದು ಕಂಟಿನ್ಯೂಸ್ ಆಗಿ ಫಾಲೋ ಮಾಡುವಂಥ ಮೆಥಡ್ ಇರಲ್ಲ. ಸೊ ಹಾಗಾಗಿ ಆಗಲ್ಲ. ನೋಡಿ, ಅದೇ ಥರ ಇಲ್ಲೂ ಮೇಲಕ್ಕೆ ಹೋಗ್ತಾ ಇರೋವಂಥ ಸ್ಟಾಕು ಇಲ್ಲಿ ಪುಲ್ ಬ್ಯಾಕ್ ಆಗಿದೆ. ನೋಡಿ, ಇಲ್ಲಿ ನೀಟಾಗಿ ಮೇಲಕ್ಕೆ ಹೋಗಿ ಇಲ್ಲಿ ಪುಲ್ ಬ್ಯಾಕ್ ಆಯಿತು. ಪುಲ್ ಬ್ಯಾಕ್ ಆಗಿ ಇಲ್ಲಿ ಡೇ ಚಾರ್ಟಲ್ಲಿ ಎಂಟ್ರಿ ಬಂದಿರುತ್ತೆ. ಅದಾದಮೇಲೆ ಇದು ಮತ್ತೆ ಮೇಲಕ್ಕೆ ಹೋಗಿದೆ. ಆಲ್ಮೋಸ್ಟ್ ನಮಗೆ ಇಲ್ಲಿಂದ ಇಲ್ಲಿವರೆಗೂ ಅಂತ ತೊಗೊಂಡ್ರು ಒಂದು 18% ಬರೀ ಎರಡೇ ವಾರದಲ್ಲಿ ಮೇಲಕ್ಕೆ ಹೋಗಿದೆ. ಸೊ ಇವತ್ತು ಏನು 7% ಹೋಗಿದೆ ಅದು ಈ ಪೊಸಿಷನಲ್ಲಿ ಏನಾದರೂ ಇದ್ದಿತ್ತು ಅಂತಂದ್ರೆ ಮಾತ್ರ ನಾವು ಒಂದು ಈ ತರ ಕ್ಯಾಚ್ ಮಾಡೋಕ್ಕೆ ಸಾಧ್ಯ ಈ ಸಿಸ್ಟಮ್ ಪ್ರಕಾರ. ಸೊ ಏನಾಗುತ್ತೆ ಅಂತಂದ್ರೆ ಪ್ರತಿ ಸಲ 7%, 8%, 10%, 15% ಹೋದಾಗ ನಾನು ಬೈ ಮಾಡಬೇಕಾಗಿತ್ತು ಅಂತಾನೆ ಎಲ್ಲರಿಗೂ ಅನ್ಸುತ್ತೆ, ಆದರೆ ಅದು ಸಾಧ್ಯ ಇಲ್ಲ. ನೋಡಿ, ನೆಕ್ಸ್ಟ್ ಸ್ಟಾಕು ಇವತ್ತು ಮೇಲಕ್ಕೆ ಹೋಗಿರೋವಂಥದ್ದು ಮ್ಯಾಕ್ಸ್ ಹೆಲ್ತ್. ಮ್ಯಾಕ್ಸ್ ಹೆಲ್ತ್ ಕೂಡ ನಮಗೆ ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ತುಂಬಾ ಆಪರ್ಚುನಿಟೀಸ್ ಕೊಟ್ಟಿದೆ. ನೋಡಿ, ಈ ಪೊಸಿಷನ್ ಅಲ್ಲಿ ಇತ್ತು, ಈ ಪೊಸಿಷನ್ ಅಲ್ಲಿ ಇತ್ತು. ನೋಡಿ, ಇಲ್ಲೊಂದು
ಸೊ ಈ ಟೈಮಲ್ಲಿ ನಾವು ಬೇಕು ಅಂತಂದ್ರೆ ಸ್ವಿಂಗ್ ಟ್ರೇಡಿಂಗ್ ನ ತಗೊಂಡ್ರೆ ನಮ್ಗೆ ಏನು 6%, 5%, 7% ಹೋಗುವಂತ ಚಾನ್ಸಸ್ ನೋಡಿ, ದೊಡ್ಡ ದೊಡ್ಡ ಕ್ಯಾಂಡಲ್ಸ್. ಅದೇ ಇವತ್ತು ಈ ತರ ಪೊಸಿಷನ್ ಇದೆಯಾ, ಈ ತರ ಇತ್ತಾ ಅಂತ ನೀವು ಇವತ್ತಿನ ಚಾರ್ಟ್ ನೋಡಿ ಅನಲೈಸ್ ಮಾಡಿ. ಇಲ್ಲ ಅಂತಂದ್ರೆ ಈ ತರ ಪೊಸಿಷನ್ ಅಲ್ಲಿ ಇಲ್ಲ ಅಂತಂದ್ರೆ ಏನು ಅಂತಂದ್ರೆ ಅದು ಹೋಗಿದ್ರು ಸುಮ್ನೆ ಹೋಗಿರ್ಬೋದು, ಅಥವಾ ಬೇರೆ ಇದ್ರಲ್ಲಿ. ಅಂದ್ರೆ ನಾವು ಮೇಲಕ್ಕೆ ಹೋಗುವಂತ ಸ್ಟಾಕ್ ಎಲ್ಲಾನು ಬೈ ಮಾಡಕ್ ಆಗಲ್ಲ. ನಮ್ಮ ಪ್ಯಾಟ್ರನ್ ಪ್ರಕಾರ ನಾವ್ ಏನು ಒಂದು ಸಿಸ್ಟಮ್ ನ ಫಾಲೋ ಮಾಡ್ತಾ ಇದೀವಿ ಅದ್ರ ಪ್ರಕಾರ ಇತ್ತು ಅಂತಂದ್ರೆ ಮಾತ್ರ ನಾವು ಅದನ್ನ ಕ್ಯಾಚ್ ಮಾಡೋದಕ್ಕೆ ಸಾಧ್ಯ. ಎಗೈನ್ ನಾವು ಪ್ರತಿ ಟ್ರೇಡ್ ಮಾಡ್ಬೇಕಾದ್ರು ನೋಡಿ, ಇವಾಗ ಇಲ್ಲಿ ತಗೊಳ್ತೀವಿ ಅಂತಂದ್ರೆ ನಾವು ಸುಮ್ನೆ ತಗೊಂಡಿದ ತಕ್ಷಣ ಮೇಲಕ್ಕೆ ಹೋಗೇ ಹೋಗುತ್ತೆ ಅಂತಿಲ್ಲ. ಇಲ್ಲಿ ಏನೋ ಒಂದು ಟ್ರೇಡ್ ತಗೊಳ್ತೀವಿ ಅಂತಂದ್ರೆ ಇಲ್ಲಿ ಒಂದು ಸ್ಟಾಪ್ ಲಾಸ್ ಇರುತ್ತೆ, ಇಲ್ಲೊಂದು ಟ್ರೇಡ್ ತಗೊಳ್ತೀವಿ ಅಂತಂದ್ರೆ ಇಲ್ಲೊಂದು ಸ್ಟಾಪ್ ಲಾಸ್, ಇಲ್ಲೊಂದು ಟ್ರೇಡ್ ತಗೊಳ್ತೀವಿ ಅಂತಂದ್ರೆ ಇಲ್ಲೊಂದು ಸ್ಟಾಪ್ ಲಾಸ್ ಇರುತ್ತೆ. ಪ್ರತಿ ಟ್ರೇಡು ಹೆಂಗೆ ಅಂತಂದ್ರೆ ನಮ್ಗೆ ಟ್ರೇಡ್ ಮುಗಿಯೋವರೆಗೂ ಇದು ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ, ಟಾರ್ಗೆಟ್ ಹೋಗುತ್ತಾ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ನಾವೇನ್ ಮಾಡ್ಬೇಕು ಅಂತಂದ್ರೆ ಫಾಲೋ ದ ಪ್ರೋಸೆಸ್. ನಾವೇನು ಪ್ರೋಸೆಸ್ ನ ನಾವು ನೋಡಿದೀವಿ, ಈ ತರ ಬೇಕು ಅಂತಂದ್ರೆ ನೀವು 100-200 ಕಂಪನೀಸ್ ನ ಬ್ಯಾಕ್ ಟೆಸ್ಟ್ ಮಾಡಿ, ಅದಾದ್ಮೇಲೆ ಒಂದು ಕನ್ಕ್ಲೂಷನ್ಗೆ ಬನ್ನಿ. ಸೊ ಏನು ಅಂತಂದ್ರೆ 100% ರಿಸಲ್ಟ್ಸ್ ಅಂತ ಯಾವ್ದು ಇರಲ್ಲ. ಆದ್ರೆ ಒಂದೇ ತರ ಪ್ರೋಸೆಸ್ ನ ನಾವು ಫಾಲೋ ಮಾಡ್ಕೊಂಡು ಹೋದಾಗ ನಮ್ಗೆ ಒಂದು ರಿಸಲ್ಟ್ಸ್ ಸಿಗುತ್ತೆ. ಸೊ ಹಾಗಾಗಿನೇ ಈ ತರ ಇತ್ತು ಅಂತಂದಾಗ ನೆಕ್ಸ್ಟ್ ಡೇ 7%, 8% ನಾವು ಕ್ಯಾಚ್ ಮಾಡೋಕ್ಕೆ ಸಾಧ್ಯ. ಇದು ನನ್ನ ಚಾರ್ಟ್ ಟ್ರೇಡಿಂಗ್ ಪ್ರಕಾರ ನಾನು ನಿಮ್ಗೆ ಹೇಳ್ತಾ ಇರೋವಂಥದ್ದು. ಯಾಕೆ ಅಂತಂದ್ರೆ ತುಂಬಾ ಜನ ಅಯ್ಯೋ ಅಂದ್ರೆ ಮಾರ್ಕೆಟ್ ಮುಗ್ದಿದ್ದಾದ್ಮೇಲೆ ತುಂಬಾ ಜನ ಹೆಂಗೆ ಅಂತಂದ್ರೆ ಅಯ್ಯೋ ನೆನೆ ಬೈ ಮಾಡ್ಬಿಟ್ಟಿದ್ರೆ 15% ಬಂದ್ಬಿಟ್ಟಿರೋದು, ನೆನೆ ಬೈ ಮಾಡ್ಬಿಟ್ಟಿದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ 1,000 ಪಾಯಿಂಟ್ ಮೇಲೆ ಹೋಯ್ತು, ನಾನು ಆಪ್ಷನ್ಸ್ ಬೈ ಮಾಡ್ಬಿಟ್ಟಿದ್ರೆ ಡಬಲ್ ಆಗ್ಬಿಟ್ಟಿರೋದು, ತ್ರಿಬಲ್ ಆಗ್ಬಿಟ್ಟಿರೋದು, ಈ ತರ ಎಲ್ಲ ಯೋಚನೆ ಮಾಡ್ತಾರೆ. ಆದ್ರೆ ಯಾಕೆ ಮಾಡಲ್ಲ ಅದನ್ನ ಅಂತಂದ್ರೆ ಒಂದು ಪ್ರೋಸೆಸ್ ಇರಲ್ಲ, ಒಂದು ಸಿಸ್ಟಮ್ ನ ಫಾಲೋ ಮಾಡಕ್ಕೆ ಅವ್ರಿಗೆ ಗೊತ್ತಿರಲ್ಲ, ಬ್ಯಾಕ್ ಟೆಸ್ಟ್ ಮಾಡಿರಲ್ಲ. ಸೊ ಹಾಗಾಗಿ ಸುಮ್ಮನೆ ದಿನ ಮೇಲಕ್ಕೆ ಹೋದಾಗ ಎಲ್ಲಾನು ಈ ತರ ಅನ್ಕೊಳ್ಳೋ ಬದಲು ಒಂದು ಸಿಸ್ಟಮ್ ನ ಫಾಲೋ ಮಾಡಿ. ಸಿಸ್ಟಮ್ ನ ಫಾಲೋ ಮಾಡಿದಾಗ ನಿಮ್ಗೆ ಪ್ರೋಸೆಸ್ ಅಲ್ಲಿ ನಿಮ್ಗೆ ಆ ಮೂಮೆಂಟಮ್ ಇತ್ತು ಅಂತಂದ್ರೆ ಅದು ಸಿಕ್ಕೇ ಸಿಗುತ್ತೆ. ಇಲ್ಲ ಅಂತಂದ್ರೆ ಪ್ರತಿ ಒಂದು ಟ್ರೇಡ್ ಅಥವಾ ಪ್ರತಿ ಒಂದು ಸ್ಟಾಕ್ ಮೇಲಕ್ಕೆ ಹೋಗ್ತಾ ಇರೋದನ್ನೆಲ್ಲ ನಾವು ಕ್ಯಾಚ್ ಮಾಡ್ತೀವಿ ಅಂತಂದ್ರೆ ಅದಕ್ಕಿಂತ ಮೂರ್ಖತನ ಬೇರೆ ಇನ್ನೊಂದು ಇಲ್ಲ. ನೋಡಿ, ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ ಇರುವಂತದ್ದು ಹುಡ್ಕೋ. ನೋಡಿ, ಇವತ್ತು ಹುಡ್ಕೋ ಇಲ್ಲಿ ನಮ್ಗೆ ಪ್ರೀವಿಯಸ್ಲಿ ಒಂದು ಏನೋ ಮೇಲಕ್ಕೆ ಹೋಗಿದೆ, ಇಲ್ಲಿ ಡೌನ್ ಬಂತು, ಅದಾದ್ಮೇಲೆ ಮೇಲಕ್ಕೆ ಹೋಯ್ತು, ಮತ್ತೆ ಡೌನ್ ಬಂತು, ಅದಾದ್ಮೇಲೆ ಮೇಲಕ್ಕೆ ಹೋಯ್ತು. ಸೊ ಇವತ್ತು ಈ ತರ ಇಲ್ವಾ, ಈ ತರ ಇರ್ಲಿಲ್ವಾ, ಬೇಡ, ಈ ತರ ಬರೋದಕ್ಕೆ ವೆಯ್ಟ್ ಮಾಡೋಣ. ಈ ತರ ಬರೋದಕ್ಕೆ ವೆಯ್ಟ್ ಮಾಡಿ ಆಮೇಲೆ ನಾವು ಆ ತರ ಬಂದಾಗ ಟ್ರೇಡ್ ನ ತಗೊಳ್ಳೋಣ. ಈ ತರ ಸಿಸ್ಟಮ್ ಏನ್ ಹೇಳ್ತೀವಿ, ಈ ತರ ಪ್ಯಾಟರ್ನ್ ಫಾರ್ಮ್ ಆಗಿಲ್ವಾ, ಇವತ್ತು ಫಾರ್ಮ್ ಆದ್ರೆ ನಾವು ಟ್ರೇಡ್ ತಗೊಳ್ತೀವಿ. ಈ ಮೈಂಡ್ ಸೆಟ್ ಬಂದಾಗ ಮಾತ್ರ ನಾವು ಒಂದು 10%, 100% ಯಾವತ್ತು ಮೂವ್ಮೆಂಟ್ ಆಗುತ್ತೆ ಆ ಟ್ರೇಡ್ಸ್ ನ ನಾವು ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಸಾಧ್ಯ ಇಲ್ವೇ ಇಲ್ಲ. ಇದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ನಿಮ್ಗೆ ಹೇಳ್ತಾ ಇರುವಂತದ್ದು. ಇಲ್ಲ ಅಂತಂದ್ರೆ ಹೆಂಗಾಗತ್ತೆ ಅಂತಂದ್ರೆ ಯಾವತ್ ಮೇಲಕ್ಕೆ ಹೋಗುತ್ತೋ ಅವತ್ತೆಲ್ಲ ನಮ್ಗೆ ಅನ್ನಿಸ್ತಾ ಇರುತ್ತೆ, ಅಯ್ಯೋ ತಗೊಂಡ್ಬಿಡ್ಬೇಕಾಯ್ತು, ಮಾಡ್ಬಿಡ್ಬೇಕಾಯ್ತು, ರಿಸ್ಕ್ ತಗೊಂಡ್ಬಿಡ್ಬೇಕಾಯ್ತು, ಹಂಗೆ ಹಿಂಗೆ ಅಂತ. ಇದೆಲ್ಲ ಏನು ಅಂತಂದ್ರೆ ಆಗೋಗಿದ್ದಾದ್ಮೇಲೆ ಹೇಳಕ್ಕೆ ಮಾಡಕ್ಕೆ ಸರಿ. ಆದ್ರೆ ಆಗಕ್ಕೂ ಮೊದಲು ನಾವು ಈ ಪ್ರೋಸೆಸ್ ಅಲ್ಲಿ ಈ ಟೈಮಲ್ಲಿ ನಾವು ಟ್ರೇಡ್ ನ ತಗೊಳ್ಳೋದಕ್ಕೆ ನಮ್ಮ ಹತ್ರ ಒಂದು ಸ್ಟ್ರಾಂಗ್ ಸಿಸ್ಟಮ್ ಇದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಸಾಧ್ಯ ಆಗೋದಿಲ್ಲ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇದೊಂದು ಕ್ಲಾರಿಟಿ ಕೊಡಬೇಕಾಗಿತ್ತು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೆ. ಈ ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋಸ್ನ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.